ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂದ, ಚಿಕ್ಕ ವಯಸ್ಸಿಂದ ನಿನ್ನನ್ನು ಅತಿಯಾಗಿ ಪ್ರೀತಿ ಮಾಡಿದ್ದೀನಿ. ಇನ್ನಿಲ್ದಾಗಿ ನಿನ್ನನ್ನು ಕೇರ್ ಮಾಡಿದ್ದೀನಿ. ನಿನ್ನನ್ನು ಎತ್ತು ಆಡಿಸಿದ್ದೀನಿ. ಎದೆಗೆ ಒತ್ತುಕೊಂಡು ಸಾಕು ಬೆಳೆಸಿದ್ದೀನಿ. ನಿನ್ನ ಹೃದಯದ ಬಡಿತ, ನಿನ್ನ ನಾಡಿ ಮಿಡಿತ ಎಲ್ಲ ಗೊತ್ತಾಗತ್ತೆ ನನಗೆ. ನಿನ್ನ ಮನಸ್ಸು ಏನು ಅಂತ ನನಗೆ ಅರ್ಥ ಆಗತ್ತೆ ಕಂದ. ನೀನು ಏನು ಅಂತ ಸಂಪೂರ್ಣವಾಗಿ ಗೊತ್ತು. ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಂಗೆ ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೋಡು ಕಂದ, ನೀನು ಜವಾಬ್ದಾರಿ ಇರೋಳು, ಅಂತಃಕರಣ ಇರೋಳು. ನೀನು ಹೀಗೆ ಏಕಾಏಕಿ ಎಲ್ಲರನ್ನೂ ಬಿಟ್ಟು ಹೋಗೋವಳಲ್ಲ. ನಿನಗಂತ ಕಲ್ಲು ಮನಸ್ಸಿಲ್ಲ. ನೀನು ಹೇಗೆ ಮಾಡಿದ್ಯಾ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇರಬೇಕು, ಒಂದು ದೊಡ್ಡ ಉದ್ದೇಶನೇ ಇರಬೇಕು. ಅದೇನು ಅಂತ ನನಗೆ ಗೊತ್ತಾಗಬೇಕು. ನಮ್ಮನ್ನೆಲ್ಲ ಇಷ್ಟು ಕತ್ತಲಿಟ್ಟಿದ್ದು ಸಾಕು. ಅದೇನು ಅಂತ ಹೇಳು. ಪ್ಲೀಸ್ ಅಪ್ಪ, ಅದನ್ನ ಮಾತ್ರ ಕೇಳಬೇಡಿ. ನಾನು ಅದನ್ನು ಹೇಳಕ್ಕಾಗಲ್ಲ. ಇಷ್ಟು ದಿನ ಹೇಳ್ದೇ ಇದ್ದೀನಂದ್ರೆ ಅರ್ಥ ಮಾಡ್ಕೊಳ್ಳಿಯಪ್ಪ. ಪ್ಲೀಸ್ ಅಪ್ಪ, ಫೋರ್ಸ್ ಮಾಡಬೇಡಿ. ಕಂದ, ನಾನೀಗ ಇಷ್ಟು ಬಲವಂತ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಕಾರಣ ಇದೆ. ನೀನು ಅಳಿಯಂದ್ರು ಒಂದೇ ವಟಾರದಲ್ಲಿದ್ದೀರಾ, ಆದರೆ ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೀರಾ. ಭಾಗ್ಯಕ್ಕ ನಿನ್ನ ನೋಡಿದ್ದಾರೆ, ಅವ್ರಿಗೂ ನೀನೇನು ಹೇಳಿಲ್ಲ. ನೋಡು, ನನಗೆ ಬೇರೆ ಏನೂ ಬೇಡ. ನೀನು ಯಾಕೆ ಹೀಗಿದ್ಯಾ ಅದಕ್ಕೆ ಕಾರಣ ಹೇಳು ಸಾಕು. ಕಾರಣ ಹೇಳಿದ್ರೆ ಎಲ್ಲಾನು ಹೇಳ್ದಂಗೆ ಅಲ್ವಪ್ಪ? ನನ್ನ ಹತ್ರನೂ ಮುಚ್ಚಿಡ್ಬೇಕಂದ? ಈ ಅಪ್ಪನ ಹತ್ರ? ಈ ಅಪ್ಪನೂ ನಿನಗೆ ಬೇಡವಾ? ನೋಡು, ನೀನು ಹೇಳದೆ ಇದ್ರೆ ನನ್ನ ಮೇಲೆ ಆಣೆ. ಅಪ್ಪ ನೋಡು ಮಗಳೇ, ನಾನು ಯಾರ ಹತ್ರನೂ ಈ ವಿಷಯ ಹೇಳೋದಿಲ್ಲ, ಇದ್ರ ಪ್ರಸ್ತಾಪನೆ ಮಾಡೋದಿಲ್ಲ. ಸಾಕು, ಇಷ್ಟು ದಿನ ಒಬ್ಬಳೇ ನೊಂದಿದ್ದು ಸಾಕು, ಮುಚ್ಚಿಟ್ಟಿದ್ದು ಸಾಕು. ಹೇಳು ಮಗಳೇ, ಹೇಳು ಕಂದ. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನೀವು ನನ್ನನ್ನು ಪ್ರಶ್ನೆ ಮಾಡದೆ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ. ನಿಮ್ಮ ಮಗಳು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನಿಮ್ಗಿದೆಯಲ್ಲಪ್ಪ, ಅಷ್ಟೇ ಸಾಕಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ನನ್ನ ಮಗಳನ್ನ ನಾನು ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ ಕಂದ? ನನಗೆ ಗೊತ್ತು, ನನ್ನ ಮಗಳು ಪ್ರೀತಿಸಿದವ್ರನ್ನ, ಪ್ರೀತಿನ ಕಡೆಗಣಿಸಿ ಹೋಗೋಳಲ್ಲ ಅಂತ. ನೀನು ನಿನ್ನ ಮನಸ್ಸನ್ನ ಇಷ್ಟು ಕಲ್ಲು ಮಾಡ್ಕೊಂಡು ಹೋಗಿದ್ಯಾ ಅಂದರೆ, ಇಷ್ಟು ಹತ್ತಿರದ ಸಂಬಂಧಗಳಿಂದ ದೂರ ಇದೆಯಾ ಅಂದರೆ ಒಂದು ಬಲವಾದ ಕಾರಣ ಇರಬೇಕು. ಆ ಕಾರಣ ಏನು ಅಂತ ಹೇಳು ಮಗಳೇ, ನನ್ನ ಹತ್ರ ಹೇಳು. ನಾನು ನಿಮ್ಮಪ್ಪ. ಹಿಂಜರಿಕೆ ಬೇಡ ಮಗಳೇ, ಹೇಳು ಕಂದ, ಪ್ಲೀಸ್. ಹೇಳ್ತಿಪ್ಪ, ಅದು ಮುಂಚೆಯಿಂದನೂ ಶಾಕುಂತಲ ಅತ್ತೆಗೆ ನನ್ನನ್ನು ಕಂಡ್ರೆ ಆಗ್ತಿರ್ಲಿಲ್ವೋ ಏನೋ. ಮದುವೆ ಆದಮೇಲೆ ನಾನು ಅವ್ರು ಹೇಳ್ದಾಗ ಕೇಳ್ತೀನಿ,
ಅವ್ರ ಅಡಿಯಾಳ ಆಗಿರ್ತೀನಿ ಅಂತ ಅವ್ರು ಅನ್ಕೊಂಡಿದ್ರು. ಹಾಗೆ ಅನ್ಕೊಂಡೆ ಅವ್ರು ನನ್ನನ್ನು ಮನೆ ತುಂಬಿಸ್ಕೊಂಡ್ರು. ಗೌತಮ್ ಅವ್ರನ್ನ ನನ್ನನ್ನು ಅವ್ರ ಕಂಟ್ರೋಲಲ್ಲಿ ಇಟ್ಕೋಬೇಕು, ಎಲ್ಲವನ್ನೂ ಅವ್ರ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರು. ಆದರೆ ಯಾವುದೂ ಅವ್ರು ಅನ್ಕೊಂಡಾಗಿಲ್ಲ. ಯಾವಾಗ ಜಯದೇವ್ ಅವ್ರು ಮತ್ತೆ ಮಲ್ಲಿ ಮದುವೆ ಮಾಡಿಸಿದ್ನೋ ಅಲ್ಲಿಗೆ ಶುರುವಾಯ್ತು. ಮಲ್ಲಿ ವಿಷಯದಲ್ಲಿ ಹತ್ತಿದ ಬೆಂಕಿ ಒಂದು ಸಣ್ಣ ಕಿಡಿ ಕಾಡ್ಗಿಚ್ಚಾಗೋ ಥರ ನನ್ನ ಮೇಲಿದ್ದ ಕೋಪ, ದ್ವೇಷ ಎಲ್ಲ ನನ್ನ ಮಗುವರೆಗೂ ಬಂದು ನಿಲ್ತು. ನನಗೆ ಹುಟ್ಟಿದ್ದು ಒಂದು ಮಗು ಅಲ್ಲ, 2 ಮಗು ಅನ್ನೋ ಸತ್ಯನೂ ಅವರೇ ಹೇಳಿದ್ದು. ಅದರಲ್ಲಿ ಒಂದು ಮಗುನ ಸಾಯಿಸ್ದೆ ಅನ್ನೋದನ್ನು ಅವರೇ ಹೇಳಿದ್ದು. ಅಷ್ಟೇ ಅಲ್ಲಪ್ಪ, ನಾನು ಗೌತಮ್ ಅವ್ರು ಒಂದಾದರೆ ನನ್ನ ಮನೆಯವ್ರನ್ನ, ಗೌತಮ್ ಅವ್ರನ್ನ, ಅಪ್ಪಿ ಪಾರ್ಥ ನಾನು ಇನ್ನೊಂದು ಮಗುನ ಸಾಯಿಸ್ತೀನಿ ಅಂತ ಎದುರಿಸಿದ್ರು. ಆ ಕಾರಣಕ್ಕೆ ನಾನು ಎಲ್ಲರನ್ನೂ ಬಿಟ್ಟು ಹೋದೆಪ್ಪ. ಇಷ್ಟೆಲ್ಲ ಆಯ್ತು. ಈಗ ನೀವು ಹೇಳಿಯಪ್ಪ, ನಾನು ಮಾಡಿದ ತಪ್ಪ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ನಾನಷ್ಟೇ ಅಲ್ಲ ಕಂದ, ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡ್ತಿದ್ರು. ಭಯ ಅನ್ನೋದು ಒಂದು ದೊಡ್ಡ ಅಸ್ತ್ರ. ಅವರು ನಿನ್ನ ಮನಸ್ಸಲ್ಲಿ ಭಯನ ಬಿತ್ತು ತಮ್ಮ ಬೇಳೆನ ಬೇಯಿಸ್ಕೊಟ್ರು. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊ, ಅವ್ರು ಏನೋ ಮಾಡಿಬಿಡ್ತಾರೆ ಅಂತ ಇನ್ನು ಎಷ್ಟು ದಿನಗಳು ಹೀಗೆ ಭಯದಲ್ಲಿ ಬದುಕ್ತ್ಯಾ? ನೋಡು ಕಂದ, ಭಯ ಅನ್ನೋದು ನಮ್ಮನ್ನ ನಾವು ಭಾರವಾದ ಸರಪಳಿನಲ್ಲಿ ಬಂಧಿಸ್ಕೊಂಡ ಹಾಗೆ. ಎಷ್ಟೋ ಭಯಗಳು ನಿಜಾನೇ ಆಗೋದಿಲ್ಲ. ಆದರೆ ಅದು ಎಲ್ಲಿ ನಿಜ ಆಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ನಮ್ಮ ಆಯಸ್ಸನ್ನೇ ಕಳೆದು ಬಿಡ್ತೀವಿ. ಹೇಗೋ ಬದುಕಬೇಕಾಗಿರೋರು ಇನ್ನು ಹೇಗೋ ಬದುಕ್ಬಿಡ್ತೀವಿ. ಭಯ ಇರಬೇಕು, ಆದರೆ ಭಯನೇ ಬದುಕಾಗಬಾರ್ದು. ಭಯ ನಮ್ಮನ್ನ ಆಳಬಾರ್ದು, ನಮ್ಮನ್ನ ಪೂರ್ತಿಯಾಗಿ ಆವರಿಸ್ಕೊಳ್ಬಾರ್ದು. ಭಯ ಅನ್ನೋದು ನಮ್ಮನ್ನ ಎಚ್ಚರಿಸ್ಬೇಕೇ ಹೊರತು ನಮ್ಮ ಬದುಕನ್ನ ಕಂಟ್ರೋಲ್ ಮಾಡಬಾರ್ದು. ಯಾಕೆ ಇಷ್ಟೊಂದು ಭಯ? ಜೀವಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಗಿಡ ಮರ ಪ್ರಕೃತಿ ಥರ ನಾವೇ ನೀಲ್ ಬೇರೆ ಬಿಟ್ಕೊಂಡು 100 ವರ್ಷ ಇರ್ತೀವ? ಬದುಕು ಕ್ಷಣಿಕ ಕಂದ. ನೀರಿನ ಮೇಲಿನ ಗುಳ್ಳೆ ಹಾಗೆ, ಯಾವಾಗ ಬೇಕಾದ್ರೂ ಪಟ್ ಅಂತ ಹೋಗ್ಬಿಡ್ಬೋದು. ಇವತ್ತಿದ್ದವರು ನಾಳೆ ಇರೋದಿಲ್ಲ. ಮುಂದಿನ ಕ್ಷಣಕ್ಕೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದಮೇಲೆ ಯಾಕೆ ಭಯ? ನೋಡು, ಒಂದು ಸಮಸ್ಯೆ ಅಂತ ಇದ್ರೆ ಅದಕ್ಕೊಂದು ಪರಿಹಾರ ಇರುತ್ತೆ.